ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಅಡ್ಡೇರಿ ಅಡಕೆ ಗಿಡ ಕಿತ್ತ ಪ್ರಕರಣ, ಅರಣ್ಯ ಇಲಾಖೆ ಕಚೇರಿ ಎದುರು ರೈತರ ಪ್ರತಿಭಟನೆ. ಅಡಲೆಕೊಪ್ಪದಲ್ಲಿ ಭಗೀರಥ ಜಯಂತಿ, ಪ್ರತಿಭಾ ಪುರಸ್ಕಾರ ಗುರುತಿಸಿ ಮಕ್ಕಳ ಸಾಧನೆ. ನಾಶ ಮಾಡುವ ಅಧಿಕಾರಿಗಳಿಗೆ ಆಡಳಿತ ಇಲ್ಲದ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸಾಗರ ತಾಲೂಕಿನ ಅಡ್ಡೇರಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಸುಜಾತ ಅವರು ನೆಟ್ಟಿದ್ದ ಅಡಕೆ ಸಸ್ಯಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಿತ್ತು ತೋಟ ನಾಶಪಡಿಸಿರುವ ಘಟನೆಯನ್ನು ಖಂಡಿಸಿ ಸೋಮವಾರ ಇಲ್ಲಿನ ಅರಣ್ಯ ಇಲಾಖೆ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ, ಅನೇಕ ಕಾಲದಿಂದ ಕೃಷಿ ಮಾಡಿಕೊಂಡು ಬಂದಿರುವ 3 ಎಕರೆ ಭೂಮಿಗೂ ಒಳಗಿರುವ ರೈತರ ಯಾವುದೇ ಕೃಷಿಯನ್ನು ತೆರವುಗೊಳಿಸಬಾರದು ಎಂದು ಸರ್ಕಾರದ ಆದೇಶವಿದೆ. ಆದರೆ ಅಡ್ಡೇರಿಯಲ್ಲಿ ಕೇವಲ 10 ಗುಂಟೆ ಅಡಿಕೆ ತೋಟವನ್ನು ನಾಶಪಡಿಸಿರುವ ಹಿನ್ನೆಲೆ ಗಮನಿಸಿದಾಗ ಇದು ಯಾರದ್ದೋ ರಾಜಕೀಯ ಒತ್ತಡದಿಂದ ಆಗಿರುವ ಕೆಲಸ ಎನ್ನುವುದು ಕಂಡುಬರುತ್ತಿದೆ. ಆಡಳಿತ ಪಕ್ಷದವರೇ ಹೇಳಲಿ, ಶಾಸಕರೇ ಹೇಳಲಿ, ಆದರೆ ಅಧಿಕಾರಿಗಳಾದವರಿಗೆ ರೈತನ ವಾಸ್ತವ ಅರಿಯುವ ಮಾನವೀಯತೆ ಇಲ್ಲದಿರುವುದು ಖಂಡನೀಯ. ಈ ಕುರಿತು ತಪ್ಪು ಮಾಡಿದ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮವಾಗಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಹೊನಗೋಡು ರತ್ನಾಕರ್ ಅವರು ಮಾತನಾಡಿ, ಶನಿವಾರ ಚೋರುಡಿ ಉಪವಲಯ ಅರಣ್ಯಾಧಿಕಾರಿಯವರ ನೇತೃತ್ವದ ತಂಡ ಏಕಾಏಕಿ ಜಮೀನಿಗೆ ನುಗ್ಗಿ ಅಡಿಕೆ ಸಸಿಗಳನ್ನು ಕಿತ್ತು ಹಾಕಿದ್ದಾರೆ. ಕನಿಷ್ಠ ನೋಟಿಸ್ ಕೂಡ ನೀಡಿಲ್ಲ. ಅಲ್ಲದೆ ಇದೇ ಸರ್ವೆ ನಂಬರ್ನಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳು ಕೃಷಿ ಮಾಡಿಕೊಂಡಿದೆ. ಹೀಗಿರುವಲ್ಲಿ ಇವರ ತೋಟ ಮಾತ್ರ ದುರುದ್ದೇಶಪೂರ್ವಕವಾಗಿ ನಾಶಪಡಿಸಲಾಗಿದೆ. ಇದಕ್ಕೆ ಸ್ಪಷ್ಟನೆ ಬೇಕು ಎಂದು ಕೇಳಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಭರಮಪ್ಪ, ಕೃಷ್ಣಮೂರ್ತಿ, ಶ್ರೀಧರ್ ಸಂಪಳ್ಳಿ, ಗಾಂಪಂ ಮಾಜಿ ಅಧ್ಯಕ್ಷ ಮಲ್ಲಿಕ್, ಸಂತ್ರಸ್ತೆ ಸುಜಾತ ಹಾಗೂ ಸ್ಥಳೀಯ ರೈತರು ಹಾಜರಿದ್ದರು. ನಂತರ ಡಿಎಫ್ಒ ಅವರು ಸ್ಥಳ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಇಲಾಖೆಯವರ ದೌರ್ಜನ್ಯ ಎಷ್ಟು ಮಟ್ಟಿಗೆ ಮಿತಿ ಮೀರುತ್ತೆ ಅಂದ್ರೆ, ಇದಕ್ಕೆ ಉದಾಹರಣೆ ಅಂದ್ರೆ, ಈಗ ಮೊನ್ನೆ ಅಡ್ಡೇರಿಗೆ ಹೋಗಿ ಇವರ ಕೇವಲ 10 ಗುಂಟೆಯಲ್ಲಿ ಸುತ್ತ ಊರಿದೆ, ಮಧ್ಯ ರೋಡ್ ಸೈಡಿಗೆ 10 ಗುಂಟೆ ಒಳಗೆ ಪಾಪ 100-120 ಅಡಿಕೆಗಳನ್ನ ನೆಟ್ಟಿರೋಂಥ ಗಿಡನ ಯಾರೋ ಹೇಳಿದ್ರು ಅಂತ ಹೇಳಿ ಕೃತಕವಾಗಿ ಯಾರೋ ಅರ್ಜಿ ಸೃಷ್ಟಿ ಮಾಡಿ ಬಂದು ಆ ಗಿಡನ ಹೋಗಿ ಎಲ್ಲ ಕಿತ್ತಾಕಿ ಹಾಳು ಮಾಡಿ ಬಂದಿದ್ದಾರೆ. ಆ ಅಧಿಕಾರಿಗಳು ಯಾರು ಏನೇ ಹೇಳಲಿ, ಅಧಿಕಾರಿಗಳು ಫೋರ್ಸ್ ಮಾಡಿದಾರೋ ಯಾರು ಫೋರ್ಸ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಆ ಸ್ಪಾಟಿಗೆ ಹೋಗಿ ನೋಡಿದಾಗ ಒಂದಿಷ್ಟು ಮನುಷ್ಯ ಆದರೆ ಮಾನವೀಯತೆ ದೃಷ್ಟಿಯಲ್ಲಿ ಇದು 10 ಗುಂಟೆ ಅಂತ ಯಾರು ಹೇಳಿದ್ರು ಸಮೇತ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ಇಂಥವನ್ನೆಲ್ಲ ಕೇಳಕ್ಕೆ ಹೋದ್ರೆ ಇವತ್ತು ಶಿವಮೊಗ್ಗ ಜಿಲ್ಲೆ ಒಳಗೆ 80% ರೈತರನ್ನೆಲ್ಲ ಹೊರಗೆ ಹಾಕ್ಬೇಕಾಗುತ್ತೆ. ಅಂತ ಸನ್ನಿವೇಶ ಪ್ಲೇಸ್ ಅದು. ಊರಿನ ಮಧ್ಯ ಸುತ್ತ ಮನೆ, ಅದು 10 ಗುಂಟೆ ಜಾಗ. ಆ ಕಡೆನೂ ಖಾತೆ ಲ್ಯಾಂಡು, ಈ ಕಡೆನೂ ಖಾತೆ ಲ್ಯಾಂಡ್. ಅದು ಪಂಚಾಯತಿ ಸುಮಾರು 60-70 ವರ್ಷದಿಂದ ಅವ್ರು ಸಾಗುವಳಿ ಮಾಡ್ಕೊಂಬಂದಂಥ ಜಮೀನು. ಅವರು ಪಾಪ ಬಡವರು, ಅವ್ರು ಈಗೇನೋ ಅಡಿಕೆ ಗಿಡ ನಕ್ಕಿದ್ರು. ಆದರೆ ಇಂಥ ಹೋಗಿ ಅಲ್ಲಿ ಹೋಗಿ ಕಿತ್ತಾಗಿ ದೌರ್ಜನ್ಯ ನಡೆಸ್ತಾರೆ ಅಂದರೆ, ಒಂದಿಷ್ಟು ಅಧಿಕಾರಿಗಳು ಯಾರ ಪ್ರೇರಣೆ ಮುಖಾಂತರ ಹೋಗಿ ಅಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟಪಡಿಸ್ಬೇಕು. ಹೋಗಿ ಆ ಗಿಡ ಕಿತ್ತಾಕಿದ್ದಾರೆ, RF ಅವ್ರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು. ಈಗ ಅದ್ರ ಜೊತೆಗೆ DF ಅವರು ಮತ್ತು ACF ಅವರು ಅಲ್ಲಿ ಸ್ಪಾಟಿಗೆ ಬಂದು ನೋಡಿ ತಮ್ಮ ಡಿಪಾರ್ಟ್ಮೆಂಟ್ನವರು ಇದನ್ನ ಮಾಡಿರೋದು ಸರಿನಾ ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟಪಡಿಸ್ಬೇಕು ರೈತರಿಗೆ. ಕಳೆದ 16 ವರ್ಷಗಳಿಂದಲೂ ಸಹಿತ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿ. ಎರಡನೇದು, ಈ ಅಡ್ಡೇರಿ ಗ್ರಾಮಸ್ಥರು ಎಲ್ಲರೂ ಸಹಿತ ಮುಳುಗಡೆಯಾಗಿ ಬಂದವರು. ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಮೂಗಿಮನೆನ ಗುರುಗೋಡ್ ಹತ್ರ ಮೂಗಿಮನೆ ಅಂತ ಹೇಳಿ ಅಲ್ಲಿಂದ ಮುಳುಗಡೆಯಾಗಿ ಬಂದಂಥವ್ರು ಎಲ್ಲರೂ ಮುಳುಗಡೆಯಾಗಿ ಬಂದಿದ್ದಾರೆ. ಅರಣ್ಯ ಭೂಮಿ ಅಲ್ಲೋಗಿ ಕೂತಿದ್ದಾರೆ. ಇಲ್ಲಿವರೆಗೂ ಅವರಿಗೆ ಹಕ್ಕು ಸಿಗಲಿಲ್ಲ. 3 ಎಕರೆ ಒಳಗಡೆ ಯಾರನ್ನೂ ಒಕ್ಕಲೆಬ್ಬಿಸಬಾರ್ದು ಅಂತಕ್ಕಂಥದ್ದಿದೆ. ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ 3 ಎಕರೆ ಒಳಗೆ ಯಾರನ್ನು ಒಕ್ಕಲೆಬ್ಬಿಸಬಾರ್ದು ಅನ್ನೋದಿದೆ. ಆಮೇಲೆ ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥವು ಇದಾವೆ. ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಇದಾವೆ. ಎಲ್ಲವೂ ಇದ್ದೂ ಸಹಿತ ರಾಜಕೀಯ ಒತ್ತಡಕ್ಕೆ, ಆಡಳಿತ ಪಕ್ಷದವರ ಒತ್ತಡಕ್ಕೆ ಒಳಗಾಗಿ 15 ಗುಂಟೆ ಜಾಗನ ಇವತ್ತು ಅಡಿಕೆ ಗಿಡ ನಟ್ಟಿರ್ತಕ್ಕಂಥದನ್ನ ಕಿತ್ತಣಿಯದಿದೆಯಲ್ಲ, ಒದ್ದೆ ಬಂದು ಕಿತ್ತಾಕೋದಿದೆಯಲ್ಲ, 100-120 ಅಡಿಕೆ ಗಿಡನ ಕಿತ್ತಾಕಿರೋ ಅಂತ ದೌರ್ಜನ್ಯ ಮಾಡಿರೋದಿದೆಯಲ್ಲ, ಯಾರಾದ್ರೂ ಅದನ್ನ ನೋಡಿದ್ರೆ, ಶಾಸಕರೇ ಹೇಳಿರ್ಲಿ, ಮಂತ್ರಿಗಳೇ ಹೇಳಿರ್ಲಿ, ನೋಡಿದ್ರೆ ಗೊತ್ತಾಗತ್ತೆ ಇದು ಇವತ್ತಿಂದಲ್ಲ, ಹಿಂದಿನಿಂದನೂ ಸಹಿತ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಭೂಮಿ.
ಇದನ್ನ ಕೀಳಬಾರ್ದು, ಅಕ್ಕಪಕ್ಕನೂ ಫಾರೆಸ್ಟೇ ಇರೋದು, ಇವ್ರದ್ದು ಮಾತ್ರ ಕಿತ್ತು ಹಾಕಿದ್ರೆ ದೌರ್ಜನ್ಯ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕು. ಯಾರಿಗೆ? ಅರಣ್ಯಾಧಿಕಾರಿಗಳಿಗೆ ಅರ್ಥ ಆಗ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಇವರು ಲೆಟರ್ ಎಲ್ಲಿ ನಮ್ಮನ್ನು ತೆಗೆದು ಹಾಕ್ಬಿಡ್ತಾರೋ, ಎಲ್ಲಿ ನಮ್ಮನ್ನು ಕಿತ್ತು ಹಾಕ್ಬಿಡ್ತಾರೋ ಅನ್ನೋ ಭಯದಲ್ಲಿ ಇರೋ ಅಂತದ್ದು ಅವಶ್ಯಕತೆ ಇಲ್ಲ. ಅವ್ರು ಇವತ್ತು ಸ್ಪಷ್ಟಪಡಿಸ್ಬೇಕು, DFO ಸ್ಪಾಟ್ ವಿಸಿಟ್ ಮಾಡಬೇಕು, ಸತ್ಯನ ನೋಡ್ಬೇಕು, ಸತ್ಯದ ಆಧಾರದ ಮೇಲೆ ಯಾರು ಇವತ್ತು ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಕೆಲಸದಿಂದ ಸೇವೆಯಿಂದ ತೆಗೆದು ಹಾಕ್ಬೇಕು. ತೆಗೆದು ಹಾಕಲ್ದಿದ್ರೆ ಮುಂದಿನ ದಿವಸದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅರಣ್ಯ ಇಲ್ಲಿಯ ಆಫೀಸನ್ನ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ನಾವು ಬಂದಿವಿ ಸ್ಪಾಟ್ ನೋಡಿ ಸರ್, ಇವಾಗಲೇ ಬಂದಿದ್ದೆ. ನೀವು ಬಂದು ನೋಡಿ RFO ಗ್ರಾಮಸ್ಥರ ಎದುರುಗಡೆ ಕರೆದು ಕೇಳಿ ಅವ್ರಿಗೇನು ಅವ್ರ ಆದೇಶ ಇದೆ ಮಾಡಿ ತಪ್ಪು ಅಂತ ನಿಮ್ಮ ಮನವರಿಕೆ ಆದ್ರೆ ಅವ್ರ ಮೇಲೆ ನೀವು ಸೂಕ್ತವಾದ ಕ್ರಮ ತಗೊಂಡಿಕ್ಕೆ ಬೇಕು. ಇಲ್ಲ, ನಮ್ಮ ವಿಷಯ ನಾನು ಈಗ ACFಗೆ ಕಳಿಸ್ತೀನಿ ಸ್ಪಾಟ್. ಈಗ ಅವರು ಬಂದು ಒಂದು ಸಾಯಂಕಾಲ ವರದಿ ಕೊಡ್ತಾರೆ. ತಪ್ಪೇ RFO ಆಗಿದ್ರೆ ಗ್ಯಾರಂಟಿ. ಸಾಗರ ತಾಲೂಕು ಭಗೀರಥ ಉಪ್ಪಾರ ಸಮಾಜದ ವತಿಯಿಂದ ಅಣಲೆಕೊಪ್ಪ DSS ಸಮುದಾಯ ಭವನದಲ್ಲಿ ಭಗೀರಥ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಉಪ್ಪಾರ ನಿಗಮ ಮಂಡಳಿ ಅಧ್ಯಕ್ಷ ಭರಮಣ್ಣ ಉಪ್ಪಾರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಭಗೀರಥ ಮಹರ್ಷಿ ಕುರಿತು ಇತಿಹಾಸ ತಜ್ಞ ಕೆಳದಿ ವೆಂಕಟೇಶ್ ಜೈಸ್ ಅವರು ಉಪನ್ಯಾಸ ನೀಡಿದರು. ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯವನ್ನು ಸುಭಾಷ್ ಪೋಷಕರಿಗೆ ತಿಳಿಸಿಕೊಟ್ಟರು. ಹಾಗೆ ನಿಗಮ ಮಂಡಳಿಯಲ್ಲಿ ಸಮಾಜಕ್ಕೆ ಸಿಗುವ ಸವಲತ್ತುಗಳನ್ನು ಅಧ್ಯಕ್ಷ ಭರಮಣ್ಣ ಉಪ್ಪಾರ ಮಾಹಿತಿ ನೀಡಿದರು. ಸಮಾಜದ ಗೌರವಾಧ್ಯಕ್ಷ ಪಶುಪತಿ ಹಾರೇಗೊಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಉಮೇಶ್ ಕಾರ್ಗಲ್, ತ್ರಿವೇಣಿ ಮಾಲ್ವೆ, ಜಯಂತ್ ಉಳ್ಕೋಡು, ಖಜಾಂತಿ ಜೇವರಾಜ್ ಹಾರೇಗೊಪ್ಪ, ಪ್ರಮುಖರಾದ ಗೋಪಾಲ್ ಎಚ್.ಜಿ, ಶ್ರುತಿ, ಸುಜಯ್ ಎಚ್.ಜಿ, ಮಂಜು ಕುಂಟುಗೋಡು, ಲಕ್ಷ್ಮಣ್ ಮಾಲ್ವೆ, ವಿಠಲ್ ಮಾಲ್ವೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಂಬಳೆ ಇದ್ದರು. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಷ್ಮಿತಾ, ಶ್ರೀ ರಾಘವ, ಶ್ರೇಯಾ, ಅಪೇಕ್ಷಾ, ರಂಜನಾ, ರಕ್ಷಿತಾ, ಸ್ವಪ್ನ, ನಿತಿನ್ಗೆ ಹಾಗೂ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಗೆ ಅಭಿನಂದಿಸಲಾಯಿತು. ನಮಸ್ಕಾರ.